Hello everyone, welcome to Sanmarga classes. 18ನೇ ಪ್ರಶ್ನೆ, ಪ್ರಾಚೀನ ಭಾರತದ ನಾಗರಿಕತೆಗಳು ಎನ್ನುವಂತಹ ಚಾಪ್ಟರ್ ಇಂದ. ನಾಗರಿಕತೆಗಳ ಉಗಮ ಹೇಗೆ ಆಯಿತು ಅಂತ ಕೇಳಿದರೆ, ನಾಗರಿಕತೆಗಳ ಉಗಮ ಹೇಗೆ ಆಯಿತು? ನಾಗರಿಕತೆಗಳ ಉಗಮ ಮತ್ತು ವಿಕಾಸ ಅತ್ಯಂತ ಕುತೂಹಲಕಾರಿಯಾದದ್ದು. ಹೇಗೆ ನಾಗರಿಕತೆ ಉದಯವಾಯಿತು? ಅಲೆಮಾರಿಯಾಗಿ, ಇದಕ್ಕೂ ಮೊದಲು ಜನರು ಅಲೆಮಾರಿಯಾಗಿ ಮನುಷ್ಯನು ಬದುಕುತ್ತಿದ್ದನು. ಓಕೆನಾ? ಸೊ ಹೀಗೆ ಅಲೆಮಾರಿಯಾಗಿ ಬದುಕುತ್ತಿದ್ದಂತಹ ಮನುಷ್ಯನು ಸಮುದಾಯಗಳನ್ನ ಕಟ್ಟಿಕೊಂಡು ಸ್ಥಿರ ಬದುಕನ್ನ ಕಟ್ಟಿಕೊಂಡವು. ಓಕೆನಾ? ಸ್ಥಿರ ಬದುಕನ್ನ ಈ ಅಲೆಮಾರಿ ಜನಾಂಗಗಳು ಕಟ್ಟಿಕೊಂಡವು. ಅದೇ ರೀತಿ ಸ್ಥಿರ ಬದುಕನ್ನ ಕಟ್ಟಿಕೊಂಡ ಮೇಲೆ ಅವರು ಮನೆಗಳನ್ನ ನಿರ್ಮಿಸಿದರು. ಮನೆಗಳನ್ನ ನಿರ್ಮಿಸಿದ ಮೇಲೆ ಅವರಿಗೆ ಆಹಾರವನ್ನ ಉತ್ಪಾದಿಸುವ ಅವಶ್ಯಕತೆ ಉಂಟಾಯಿತು. ಸೊ ಆಹಾರಗಳನ್ನ ಉತ್ಪಾದನೆ ಮಾಡಿಕೊಂಡು ನಿಧಾನವಾಗಿ ಪ್ರಾಣಿ ಸಾಕಾಣಿಕೆ, ಕೃಷಿ ಮತ್ತಿತರ ಉದ್ಯೋಗಗಳನ್ನ ಅವರು ಕಲಿತುಕೊಳ್ತಾರೆ. ಈ ರೀತಿ ನಾಗರಿಕತೆಗಳ ಉಗಮಕ್ಕೆ ಇದು ಕಾರಣವಾಗುತ್ತೆ. ಸೊ ಇಂತಹ ನಾಗರಿಕತೆಗಳು ಜಗತ್ತಿನಾದ್ಯಂತ ನಮ್ಗೆ ಕಂಡು ಬರ್ತಾ ಇವೆ. ಯಾವುದು ಅಂತಂದ್ರೆ ಈಜಿಪ್ಟ್ ನಾಗರಿಕತೆ, ಮೆಸೊಪಟೋಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಈ ರೀತಿ ಬೇರೆ ಬೇರೆ ಭಾರತದ ಸಿಂಧೂ ಕಣಿವೆ ನಾಗರಿಕತೆ ಅಲ್ವಾ. ಸೊ ಬೇರೆ ಬೇರೆ ರೀತಿಯ ನಾಗರಿಕತೆಗಳು ನಮ್ಗೆ ಕಂಡು ಬರ್ತವೆ. ಇವುಗಳ ವಿಕಾಸ ಮತ್ತು ಉಗಮ ಅತ್ಯಂತ ಕುತೂಹಲವಾಗಿತ್ತು. ಅಲೆಮಾರಿಯಾಗಿ ಬದುಕುತ್ತಿದ್ದ ಜನರು ಕ್ರಮೇಣವಾಗಿ ಸಮುದಾಯಗಳು ಮತ್ತು ಸ್ಥಿರ ಬದುಕನ್ನ ಕಟ್ಟಿಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ, ಆಹಾರ ಪದಾರ್ಥಗಳನ್ನ ಉತ್ಪಾದಿಸ್ತಾರೆ, ಪ್ರಾಣಿ ಸಾಕಾಣಿಕೆ ಮುಂತಾದವುಗಳನ್ನ ಕಲಿತುಕೊಳ್ತಾರೆ. ಓಕೆ, ಥ್ಯಾಂಕ್ ಯು.